ಹೇ ಗಾಯ್ಸ್, ಇವತ್ತು 30 ಡೇಸ್ 30 ರೆಸಿಪೀಸ್ ಚಾನೆಲ್ನ ಡೇ 2. ಇವತ್ತು ನಾವು ಮಕ್ಕಳಿಗಾಗಿ ಪಾಲಕ್ ಪನ್ನೀರ್ ಮಾಡೋಣ. ಸೊ ಪಾಲಕ್ ಪನ್ನೀರ್ ಮಾಡೋದು ಹೆಂಗೆ ಅಂತ ನೋಡೋಣ. ಸೊ ಫಸ್ಟ್ ನಾವು ಪಾಲಕ್ನ ಬೇಯಕ್ಕೆ ಇಟ್ಕೊಳ್ಳೋಣ. ನಿಮ್ಮ ಮಕ್ಕಳು ಎಷ್ಟು ತಿಂತಾರೆ ಅದನ್ನು ನೋಡಿ ಪಾಲಕ್ನ ಬೇಯಿಸ್ಕೊಳ್ಳಿ. ನಾನೊಂದು 20 ಎಲೆ ತೊಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾನು ಪನ್ನೀರ್ನ ಕೂಡ ಮನೆಯಲ್ಲಿನೇ ಮಾಡ್ಕೊಳ್ತಿದ್ದೀನಿ. 1 ಗ್ಲಾಸ್ ಹಾಲನ್ನ ಒಡ್ಕೊಂಡ್ರೆ ಸಾಕಾಗುತ್ತೆ. ಹೇಳ್ತಿದ್ದೀನಲ್ಲ, ಮಕ್ಕಳು ಎಷ್ಟು ತಿಂತಾರೆ ಆ ಪ್ರಪೋರ್ಷನ್ ಮೇಲೆ ನೀವು ತೊಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಪಾಲಕ್ನ ಬೇಯಿಸ್ಕೊಂಡಿರೋ ಪಾಲಕ್ನ ನಾನು ಮಿಕ್ಸಿನಲ್ಲಿ ರುಬ್ಕೊಳ್ತಿದ್ದೀನಿ. ಆ ಪಾಲಕ್ ನೀರೇನಿದೆ ಅದು ವೇಸ್ಟನ್ನು ಬಿಸಾಕ್ಬಿಡಿ, ಅದೇನು ಯೂಸ್ ಆಗೋದಿಲ್ಲ. ನೆಕ್ಸ್ಟ್ ನಾವು ಪನ್ನೀರ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಆಲ್ಮೋಸ್ಟ್ ನಂಗೆ ಒಂದು ಸ್ಪೂನ್ 1.5 ಸ್ಪೂನಷ್ಟು ಪನ್ನೀರ್ ಬಂದಿದೆ. ಅದರಿಂದನೂ ಫುಲ್ ಏನು ನೀರು ತೆಗಿಯೋಕ್ಕೆ ಹೋಗಬೇಡಿ, ಸೋಸೋದ್ರಲ್ಲಿ ಹಾಕಿದ್ರೆ ಸಾಕಾಗುತ್ತೆ. ನೆಕ್ಸ್ಟು ಪಾಲಕ್ ರುಬ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಬೆಳ್ಳುಳ್ಳಿನಲ್ಲಿ ಅರ್ಧ ಬೆಳ್ಳುಳ್ಳಿ, ಇಲ್ಲಿ ನೋಡಿ ಅರ್ಧ ಬೆಳ್ಳುಳ್ಳಿ ಎತ್ತಿರ್ತಿದ್ದೀನಿ, ಅರ್ಧ ಬೆಳ್ಳುಳ್ಳಿ ತುರ್ಕೊಂಡಿದ್ದೀನಿ. ನೆಕ್ಸ್ಟು ಅರ್ಧ ಈರುಳ್ಳಿನಲ್ಲಿ ಅರ್ಧ, ಈಗ 1 ಈರುಳ್ಳಿನಲ್ಲಿ ಅರ್ಧ ಮಾಡ್ತೀವಲ್ಲ ಅದರಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಸಣ್ಣಗೆ ನಾವು ಹೆಚ್ಕೊಳ್ಳೋಣ. ತುರಿದಿರೋ ಬೆಳ್ಳುಳ್ಳಿ, ಹೆಚ್ಚಿಟ್ಕೊಂಡಿರೋ ಪಾಲಕ್. ನೆಕ್ಸ್ಟ್ ಬಾಣಲಿಗೆ ನಾವು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಮಕ್ಕಳು ತುಪ್ಪ ಮಾತ್ರ ಕೊಡ್ತೀವಿ ಅಂತಂದು ತುಪ್ಪ ಜಾಸ್ತಿ ಪ್ರಮಾಣ ಯೂಸ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಅರ್ಧ ಸ್ಪೂನ್ ಸಾಕಾಗುತ್ತೆ. ಅರ್ಧ ಸ್ಪೂನ್ ತುಪ್ಪಕ್ಕೆ ಒಂದು 10ರಿಂದ 15 ಕಾಳು ಜೀರಿಗೆ, ತುರಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರೋ ಪಾಲಕ್ ಹಾಕ್ಕೊಳ್ಳೋಣ. ಪಾಲಕ್ನ ಕೂಡ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ, ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿನಲ್ಲಿನೇ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ಪನ್ನೀರ್ ಏನು ರೆಡಿ ಮಾಡಿದ್ವಿ ಅಲ್ವಾ, ಆ ಪನ್ನೀರ್ನ ಜಸ್ಟ್ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಸಾಕಾಗುತ್ತೆ. ಆಲ್ರೆಡಿ ನಾವು ಅದನ್ನು ಕ್ಯೂಬ್ಸ್ ಏನು ಮಾಡ್ಕೊಂಡಿರಲ್ಲ, ಸೋಸ್ ಇಟ್ಕೊಂಡಿರೋ ಕಾರಣ ಹಾಗೆ ಇರುತ್ತೆ. ಸೊ ಅದನ್ನು ಹಾಕ್ಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಅನ್ನನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದನ್ನು ಕಲಿಸ್ಕೊಳ್ಳಿ. ಪಾಲಕ್ ಪನ್ನೀರ್ ಇಸ್ ರೆಡಿ. ಥ್ಯಾಂಕ್ ಯು ಗಾಯ್ಸ್.